ಮೀನ ರಾಶಿಯವ್ರಿಗೆ ಏನೆಲ್ಲ ಮೆಸೇಜಸ್ ಇದೆ ಅಂತ ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್. ಓಕೆ, ಒಂದು ಫ್ರೀಡಮನ್ನು ಬಯಸ್ತಾ ಇದ್ದೀರಾ ಮೀನರಾಶಿಯವರಿಗೆ. ಒಂದು ಫ್ರೀಡಮ್ ಆಗಿರ್ಬೋದು ಆ್ಯಂಡ್ ಹೊಸತನದ್ದು ನಾನು ಕಲಿಬೇಕು, ಏನೋ ಒಂದು ಹೊಸತನದ್ದು ಕಲಿತು ನಾನು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಅನ್ನೋ ಒಂದು ಮನಸ್ಥಿತಿಯಲ್ಲಿದ್ದೀರಾ. ಅದಕ್ಕೆ ಬೇಕಾಗಿರುವಂಥದ್ದು ಸ್ವಲ್ಪ ಹಣ ಖರ್ಚಾಗುವಂಥದ್ದು ಕೂಡ ತೋರಿಸ್ತಾ ಇದೆ. ಓಕೆ, ಆ್ಯಂಡ್ ಡೆಫಿನೆಟಾಗಿ ಕಲಿತೀರಾ. ಬಟ್ ಕಲಿಬೇಕಾದ್ರೆ ಕೆಲವೊಂದು ಯೋಚನೆಗಳು, ನೆಗೆಟಿವ್ ಥಾಟ್ಸ್ಗಳು ಬರುವಂಥದ್ದು ಸಹಜವಾಗಿರುತ್ತೆ. ಹೊಸ ಕಾರ್ಯ ಮಾಡಿದಾಗ, ಹೊಸತನ ಅಂತ ಅಂದಾಗ ನಿಮ್ಮ ಒಂದು ಪ್ಯಾಟ್ರನ್, ಹಳೆಯ ಒಂದು ಪ್ಯಾಟ್ರನ್ ಸ್ವಲ್ಪ ಪದೇ ಪದೇ ಲೇಸಿನೆಸ್ ಆಗಿರ್ಬೋದು, ಅದು ಬೇಡ ಅಂತ ಅನ್ನುವಂತಹ ಒಂದು ಬರ್ಬೋದು ಮುಂದಿನ ಒಂದು ದಿನಗಳಲ್ಲಿ. ಹಾಗಾಗಿ ನಾನು ರೆಮಿಡಿ ಕಾರ್ಡನ್ನು ತೆಗಿತೀನಿ. ಆ ಒಂದು ರೆಮಿಡಿಯನ್ನು ಮಾಡ್ತಾ ಹೋಗಿ ಗುರುವಿನ ಕಾರ್ಡನ್ನು ಓಕೆ, ಗುರುವಿನ ಕಾರ್ಡ್ ಬಂದಿರೋದ್ರಿಂದ ಗುರುವಿನ ದರ್ಶನ ಮಾಡೋದು, ಸಾಯಿಬಾಬಾ ಆಗಿರ್ಬೋದು, ರಾಘವೇಂದ್ರ ಸ್ವಾಮಿ ಆಗಿರ್ಬೋದು, ನೀವು ನಂಬಿರುವಂತಹ ಗುರು ಅಂತ ಯಾರು ಇರ್ತಾರೋ ಅವರನ್ನು ಸೇವೆ ಮಾಡ್ತಾ ಹೋದರೆ ನೀವು ಏನು ಅಂದ್ಕೊಂಡಿದ್ದೀರ, ಹೊಸದನ್ನು ಮಾಡಬೇಕು ಅಂತ ಏನು ಅಂದ್ಕೊಂಡಿದ್ದೀರೋ ಸೊ ಅದೆಲ್ಲದೂ ಕೂಡ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್.